ಪ್ರತಿಯೊಬ್ಬರ ಮಹಿಳೆಯ ಹಿಂದೆ ಪುರುಷರ ಸಹಕಾರ ಇದ್ದು ಅದಕ್ಕೆ ಸೂಕ್ತ ಉದಾಹರಣೆ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾ ಫುಲೆ ಎಂದು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ರಾಜ್ಯಾಧ್ಯಕ್ಷ ಲತಾ ಮುಳ್ಳೂರ್ ಅವರು ತಿಳಿಸಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕಾಗವಾಡ ಘಟಕದ ನೂತನ ಶಿಕ್ಷಕಿಯರ ಸಂಘ ಹಾಗೂ ಪದಗ್ರಹಣ ಕಾರ್ಯಕ್ರಮದ ಅತಿಥಿಯಾಗಿ ಮಾತನಾಡಿದ ಅವರು, ಮಹಿಳೆಯರ ಸಮಸ್ಯೆಗಳನ್ನ ಎದುರಿಸಿದ್ರೆ ಆವಾಗ ನಾವು ಒಳ್ಳೆಯ ಮೂರ್ತಿಯಾಗಿ ರಚನೆ ಆಗುತ್ತೇವೆ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಐನಾಪುರ ಗುರುದೇವಾಶ್ರಮ ಪರಮಪೂಜ್ಯ ಬಸವೇಶ್ವರ ಸ್ವಾಮೀಜಿಯವರು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿ ಜ್ಯೋತಿಬಾ ಅವರನ್ನ ವಿವಾಹವಾಗಿ ಮನೆಯಲ್ಲಿ ಕುಳಿತುಕೊಳ್ಳದೆ ಅಬಲೆಯರಿಗೆ ಶಿಕ್ಷಣ ನೀಡುವುದರ ಮಹಿಳೆಯರಿಗೆ ಗುರುಮಾತೆಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ ಕಾಗವಾಡ ತಾಲೂಕಿನ ಅಧ್ಯಕ್ಷರಾದ ಶೋಭಾ ಬಾಳಪ್ಪಗೋಳ್, ನಮ್ಮ ದೇಶದ ಹೆಣ್ಣುಮಕ್ಕಳನ್ನ ಹೃದಯದಿಂದ ಪೂಜಿಸಿ ಗೌರವಿಸಲಾಗುತ್ತಿದೆ, ಅದಕ್ಕೆ ಕಾರಣ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿದರು. ಇನ್ನು ಶಾಸಕ ರಾಜು ಕಾಗೆ ಮಗಳಾದ ಕೃತಿಕಾ ಕಾಗೆ ಅವರ ಸ್ಮರಣಾರ್ಥವಾಗಿ 10 ಶಾಲೆಗಳಿಗೆ ಅತ್ಯುತ್ತಮ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಕಾರ್ಯಕ್ರಮದಲ್ಲಿ ಗಾಯತ್ರಿ ಮಾಳಿಗೆ, ಸುರೇಖಾ ಗಡೆನವರ್, ಪೂರ್ಣಿಮಾ ಮತ್ತು ಎಸ್ ಬಾವಿ ಮಾರುಕಟ್ಟೆ, ಸಂಕಪ್ಪಗೋಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ಭಾರತದ ಸಭ್ಯತೆಯಾಗಿ ಕರ್ನಾಟಕ ಸರ್ಕಾರದ ಸೇವಕರಾಗಿ ಮುಂದಿನ ಪ್ರಜೆಗಳಾದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಗೆ ಚ್ಯುತಿ ಬಾರದಂತೆ ಕಾಯಕ ಮಾಡಲು ಬದ್ಧರಾಗಿರುತ್ತೇನೆ. ಅಂತೆಯೇ ರಾಜ್ಯದ ಸಮಸ್ತ ಮಹಿಳಾ ಶಿಕ್ಷಕಿಯರ ಸ್ವಾಭಿಮಾನದ ಸಂಘಟನೆಯಾದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಹೆಮ್ಮೆಯ ಗೌರವ ಪದಾಧಿಕಾರಿಯಾಗಿ ಸತ್ಯ ನ್ಯಾಯ ನೀತಿ ತತ್ವಗಳಡಿಯಲ್ಲಿ ಶಿಕ್ಷಕಿಯರ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ದುಡಿಯುತ್ತೇನೆ. ಸಂಘದ ನಿಯಮಗಳಿಗೆ ಬದ್ಧರಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಳ್ಳುತ್ತೇನೆ. ಸಂಘಟನೆಗೆ ಚ್ಯುತಿ ಬಾರದಂತೆ, ಧಕ್ಕೆ ಬಾರದಂತೆ ಶಾಂತಿ ಶಿಸ್ತು ಸೇವಾ ಮನೋಭಾವದಿಂದ ಹೆಸರಿನಲ್ಲಿ ಆತ್ಮಸಾಕ್ಷಿಯಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇನೆ. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ್, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್, ಮೊಬೈಲ್ ಸಂಖ್ಯೆ 9632521581. ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ಪದಾಧಿಕಾರಿಗಳ ಪದಗ್ರಹಣ, ಉತ್ತಮ ಶಾಲೆಗಳಿಗೆ ಪ್ರಶಸ್ತಿ ಪ್ರದಾನ ಮತ್ತು ಶೈಕ್ಷಣಿಕ ವಿಚಾರಗೋಷ್ಠಿ ಸಂಪನ್ನ. ಪ್ರಪಂಚದಲ್ಲಿ ಗುರು ಎನ್ನುವ ಶಬ್ದಕ್ಕೆ ಅಪಾರವಾದ ಗೌರವವಿದೆ. ಭಾರತದಲ್ಲಿ ಗುರುಮಾತೆ ಅಕ್ಷರದ ಅವ್ವ ಎಂದೇ ಖ್ಯಾತಿಯಾದ ಸಾವಿತ್ರಿಬಾಯಿ ಫುಲೆಯವರು ತಾವು ಸಾಕಷ್ಟು ನೋವು, ಅವಮಾನ, ನಿಂದನೆ ಹಾಗೂ ದೈಹಿಕ ಹಿಂಸೆಗಳನ್ನು ಅನುಭವಿಸಿ ಮಹಿಳೆಯರಿಗೆ ಶಿಕ್ಷಣ ನೀಡುವುದೊಂದೇ ತನ್ನ ಗುರಿ ಎಂದು ತಿಳಿದು ತನ್ನ ಎಲ್ಲ ವಿದ್ಯೆಯನ್ನು ದೇಶದ ಮಹಿಳೆಯರಿಗೆ ದಾರೆ ಎರೆದು ಜಗತ್ತಿನ ಶ್ರೇಷ್ಠ ಮಹಿಳೆ ಎಂದು ಖ್ಯಾತಿ ಪಡೆದಿದ್ದಾರೆಂದು ಐನಾಪುರ್ ಕೃಷ್ಣ ಕಿತ್ತೂರು ಗುರುದೇವ ಆಶ್ರಮದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆ ಗುರುಮಾತೆಯರಿಗೂ ಅನಂತ ವಂದನೆಗಳನ್ನು ಹೇಳ್ತಾ
ಇಲ್ಲಿ ಕೂಡಿರುವಂಥ ಎಲ್ಲ ಶಿಕ್ಷಕರುದ್ದಕ್ಕೂ ಗುರುಮಾತೆಯರಿಗೂ ಅನಂತ ಶರಣುಗಳನ್ನು ಹೇಳುತ್ತಾ ನಾವೆಲ್ಲ ಇಲ್ಲಿವರೆಗೆ ಬಹಳ ಸುಂದರವಾಗಿ ಲತಾ ಗುರುತಾಯಿರು ಬಹಳ ಸುಂದರವಾಗಿ ಹೇಳಿದರು. ಎಷ್ಟು ಸುಂದರವಾಗಿ ಹೇಳಿದಂದ್ರೆ ನೀವೆಲ್ಲ ಎದ್ದು ಹೋಗಬೇಕನ್ನ ಅನ್ನೋ ಮೈ ಒಳಗ ತಾಕತ್ತ ಹುರುಪನ್ನ ತುಂಬುವಂತ ಶಕ್ತಿ ಇದೆ. ಅದಕ್ಕೆ ತಾವೆಲ್ಲ ಇವತ್ತ ಆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಶಿಕ್ಷಕರೇ ಒಂದು ಸಂಘವನ್ನ ತಾವೆಲ್ಲ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಗುರು ಅನ್ನುವಂತ ಶಬ್ದ ಇದಲ್ಲ, ಇದಕ್ಕೆ ಏನನ್ನೂ ಉದಾಹರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಗುರು ಅಂತ ಶಬ್ದ ಇಡೀ ನಮ್ಮ ಭಾರತ ದೇಶ ಅಲ್ಲ, ಹೊರದೇಶದಲ್ಲೇನೆ ಇರುವಂತ ಬೇರೆ. ಟೀಚರ್ ಅನ್ನುವ ಶಬ್ದಕ್ಕೆ ಅರ್ಥ ಬೇರೆ ನೋಡ್ರಿ, ಗುರು ಅನ್ನೋಕೆ ಶಬ್ದ ಅರ್ಥ ಬೇರೆ. ಟೀಚರ್ ಅಂದಗತಿಗೆ ನಲ್ಲಿ ಹೆಣ್ಣು ಬರುವುದು ಗಂಡು ಬರುವುದು, ಗುರು ಅನ್ನಾಗ ಬೇರೆನ, ಗುರು ಮಾತೇನು ಅನ್ನುವಾಗ ಬೇರೆ ನೇರ್ ಚಂದ ಐತೆ. ಅದಕ್ಕೆ ಈ ಗುರು ಅನ್ನುವ ಶಬ್ದ ನಮ್ಮನ್ನ ಒಂದು ಕಡೆ ಕಟ್ಟಿ ಹಾಕಿ ಬಿಡ್ತೈತಿ. ಎದಕ್ಕಂದ್ರೆ ಕಟ್ಟಿ ಹಾಕೋದಂದ್ರೆ ಗುರು ಮತ್ತು ಶಿಷ್ಯ ಇವರಿಬ್ಬರ ಮಧ್ಯದಲ್ಲಿ. ಇಲ್ಲಿ ಗುರು ಹೇಳುವವ ತನ್ನಲ್ಲಿ ಏನೇನು ವಿದ್ಯೆ ಇದೆಯಲ್ಲ, ಎಷ್ಟು ವಿದ್ಯೆ ಅದಾವ ಗುರುವಿನ ಹತ್ರ? 64 ವಿದ್ಯೆ ಅದಾವ, ಗೊತ್ತದ? ಆದ್ರೆ ಒಬ್ಬರ ಕಡೆ ಅಲ್ಲ. ಮತ್ತೆ ಗುರು ಅನ್ನೋ ಶಬ್ದನ ಹಂಗೈತಿ. ನಮ್ಮ ಭಾರತ ದೇಶದಲ್ಲಿ 64 ವಿದ್ಯೆಗಳದಾವ. ಅದು ಯಾವುದೇ ವಿದ್ಯೆ ಇರಬಹುದು, ನಾಟ್ಯ ಇರಬಹುದು, ಸಂಗೀತ ಇರಬಹುದು, ಕಲೆ ಇರಬಹುದು, ಚಿತ್ರಕಲೆ ಇರಬಹುದು, ಏನೇ ಇರಬಹುದು, ಎಲ್ಲವನ್ನು ಕಲಿಸುವವನೇ ಗುರುನೇ. ಅವರು ರವಿವಾರ ದಿನಾಂಕ 1ರಂದು ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಶ್ರೀ ಮಹಾದೇವ ಮಂದಿರದ ಸಭಾಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ಕಾಗವಾಡ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ, ಉತ್ತಮ ಶಾಲೆಗಳಿಗೆ ಪ್ರಶಸ್ತಿ ಪ್ರದಾನ ಮತ್ತು ಶೈಕ್ಷಣಿಕ ವಿಚಾರಗೋಷ್ಠಿ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು. ಇಂದು ದೇಶದಲ್ಲಿ ಸಾಕಷ್ಟು ಮಹಿಳೆಯರು ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳನ್ನು ಪಡೆಯಬೇಕಾದರೆ ಹಾಗೂ ಸ್ವಾವಲಂಬಿ ಬದುಕು ರೂಪಿಸಿಕೊಂಡಿದ್ದರೆ ಸಾವಿತ್ರಿಬಾಯಿ ಫುಲೆ ಅವರೇ ಕಾರಣ. ಈ ಸಂಘಟನೆಗೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಫೆಡರೇಷನ್ ಅಂತ ಹೆಸರಿಟ್ಟಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಗುರು ಅನ್ನುವ ಶಬ್ದ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಆ ಗುರು ಶಬ್ದಕ್ಕ ಇನ್ನೊಂದು ಅರ್ಥ ನಾವೆಲ್ಲ ಹೇಳ್ತೇವೆ. ಈಗಾಗಲೇ ನೀವೆಲ್ಲ ಈ ಸಂಘವನ್ನು ಕಟ್ಕೊಂಡಿದ್ದೀರಲ್ಲ, ಆ ಮಾತೆಯ ಹೆಸರಿನಲ್ಲಿ ಒಂದು ಸಂಘವನ್ನ ಕಟ್ಕೊಂಡಿರಿ. ಅದಕ್ಕೆ ಆ ಮಾತೆಯ ಪ್ರಥಮವಾಗಿ 8ನೇ ವಯಸ್ಸಿಗೆ ಮದುವೆ ಮಾಡಿದ್ರೆ ನಿಮ್ಗೆ ಗೊತ್ತೈತಲ್ಲ, 8 ವಯಸ್ಸು ಪಾಪ ಅವಾಗ ಏನು ತಿಳಿಲ್ಲ. ಅಕಸ್ಮಾತ್ ಈಗ ಮಾಡಿದ್ರೆ ಅಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನು ತಿಳಿಲಾರದಂತ ಆ ತಾಯಿ ಮನೆಗೆ ಬಂದಳು. ಯಾರ ಮನೆಗೆ ಬಂದಿದ್ದೇವೆ? ಎಷ್ಟು ಚಂದ ಜ್ಯೋತಿಬಾ ಫುಲೆ ಅವ್ರ ಮನೆಗೆ. ಅವಾಗ ಬಂದು ಇಬ್ರು ಸಹಕಾರ ಎಷ್ಟು ಚಂದ ಇತ್ತಂದ್ರ ದೇಶವೇ ಇವತ್ತ ಕಣ್ಣೆತ್ತಿ ನೋಡುವಂಗ ಮಾಡಿದರಾಯ್ತು. ಯಾಕಂತಂದ್ರೆ ಬರೀ ಹೆಂಡತಿಯಾಗಿ ಬರಲಿಲ್ಲ, ಹೆಂಡತಿಯಾಗಿ ಬಂದು ಬೇರೆ ಇತ್ತು. ಅವಳಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ಅವಳ ಶ್ರೇಷ್ಠವಾದಂತಹ ಗುರು ಮಾತೆ ಮಾಡಿದ್ರಲ್ಲ, ಅದಕ್ಕೆ ಬಹಳ ಮಹತ್ವದ ಐತೆ. ಅದಕ್ಕೆ ಆ ಗುರು ಮಾತೆ ಕಲಿತ ಮನೆಯೊಳಗೆ ಕುಂದಿರಲಿಲ್ಲ, ಕಲಿತು 4 ಮಂದಿಗೆ ಏನೇನಂದ್ರ, ನಾ ಅದಕ್ಕೆ ಹೇಳ್ತೀನಿ, ನೀವೆಲ್ಲ ಕೂಡಿರಲ್ಲ, ಇದು ಪ್ರಜ್ಞಾವಂತರ ಸಭೆ, ಇದು ಇಲ್ಲಿ ಅರಿವಿನ ಕಣ್ಣನ್ನು ತೆರೆಸುವಂತಹ ಸಭೆ, ಇದು ಜ್ಞಾನದ ಸಭೆ. ಇಲ್ಲಿ ಕೂತಿರ್ತಕ್ಕಂಥ ಇಲ್ಲಿ ಜ್ಞಾನದ ಸಭೆಯೊಳಗ ಎಷ್ಟು ಚಂದ ನಾವೆಲ್ಲ ವಿಚಾರ ಮಾಡಕತ್ತೀವಿ ಅಂದ್ರೆ, ಯಾರಿಗಾಗಿ ಬದುಕಿದರಲ್ಲ ಹಗಲು ರಾತ್ರಿ ತಾನು ತನ್ನ ಕಟ್ಟವನ್ನು ಅನುಭವಿಸಿ ತನ್ನ ಜೀವನ ಕಟ್ಟವನ್ನು ಮಾಡಿಕೊಂಡು ಅನುಭವದ ಶಬ್ದಗಳನ್ನು ಅನಿಸ್ಕೊಂಡು ತಾನು ಕಡಬಾರದ ಕಟ್ಟವನ್ನು ಕಟ್ಕೊಂಡು ಇನ್ನೊಂದು ಕಡೆ ಮುಂದಕ್ಕ ಅವರು ಚೀಲ ಹತ್ತಿರ ಕೈಯಾಗ ಕಟ್ಕೊಂಡ್ರಲ್ಲಿ ಏನಿದೆ ಬ್ಯಾಗ ಮತ್ತೆ ಹೋಗ್ಬೇಕ್ರಿ. ಈ ಸಮಾಜದೊಳಗ ಮಂದಿ ಹಂಗಿರ್ತೈತೆ ಗೊತ್ತಿಲ್ಲ ನಿಮಗ. ಯಾಕ ಪ್ರಪ್ರಥಮವಾಗಿ ಒಬ್ಬ ಮಹಿಳೆ ಹೊರಗೆ ಬರ್ಬೇಕಾದ್ರೆ ಏನೇನು ಅನಿಸ್ಕೊಂಡು ಏನೇನು ಹೋಗಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೈತಲ್ಲ. ಯಾಕೆ ಅದನ್ನ ಪರಿಶ್ರಮಕ್ಕೆ ಹಾಕೊಂಡು ಬರ್ತಿದ್ದಂದ್ರೆ ಈ ಜನಕ್ಕೆ ಬೇಯಕ್ ಹೋಗ್ಲಿಲ್ಲ. ಯಾಕೆ ಬೇಯಕ್ ಹೋಗ್ಲಿಲ್ಲ? ಅವ್ರಿಗೆ ಬಡ ಬಡ ಹಿಡಿದು ಹೊಡೆದ ಕಳಿಸ್ತಿದ್ರೆ. ಆದ್ರೆ ಆ ಗುರುಮಾತೆ ಒಂದು ಶಬ್ದ ಯಾರಿಗೂ ಏನು ಅನ್ಲಾರ್ದಂಗ ತನ್ನ ಪರಿಸ್ಥಿತಿಯೊಳಗ ತಾನ ಒಂದು ಅರಿವಿ ಹಾಕೊಂಡು ಬಂದು ಯಾವಾಗ ಅದನ್ನ ಏನು ಹೋಗುತ್ತಾರಲ್ಲ ಅವ್ರ ಹೊಡಿಗೆ ಹೋಗ್ಲಾರ್ದ ತನ್ನ ಮಾತ್ರ ಪಾಠಶಾಲೆಗೆ ಹೋಗುದು, ಮತ್ ಕನಿಷ್ ಬರುದು, ಮತ್ ಹಂಗ ಮಾಡೋದು. ಇದನ್ನ ಹೆಂಗಂದ್ರ ಅನವರತವಾಗಿ ಮಾಡ್ಯಾಳ. ಅದಕ್ಕೆ ಇವತ್ತಿನೊಳಗ ಪ್ರಪ್ರಥಮ ಗುರುಮಾತೆ ಅಂತ ನಾವು ಇವತ್ತ ಕಳಿಸೋಳಿಕ್ಕೆ ಅವರೇ ಕಾರಣ. ಅದಕ್ಕೆ ಅಂತವ್ರ ಸಂಘವನ್ನ ನೀವೆಲ್ಲ ಮಾಡ್ಕೊಂಡಿರಲ್ಲ, ಬಹಳತ್ತು ಮಾತಾಡೋದು ಬೇರೆ. ಯಾಕಂತಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಲತಾ ಮುಳ್ಳೂರು ಮಾತನಾಡಿ,
ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಮಹಿಳಾ ನೌಕರರ ಸಂಘಟನೆಯ ಮುಖ್ಯ ಉದ್ದೇಶ ಎಂದರೆ ಸ್ತ್ರೀ ಸಬಲೀಕರಣ, ಮಹಿಳೆಯರ ಹಿತಾಸಕ್ತಿ ಕಾಪಾಡುವುದು, ಅವರ ಪ್ರಾಮಾಣಿಕ ಬೇಡಿಕೆಗಳನ್ನು ಈಡೇರಿಸುವುದು, ಮಹಿಳಾ ನೌಕರರ ಬೆನ್ನೆಲುಬಾಗಿ ನಿಲ್ಲುವುದೇ ಸಂಘಟನೆಯ ಮುಖ್ಯ ಉದ್ದೇಶವಾಗಿದ್ದು, ಸಂಘಟನೆಯಲ್ಲಿ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಹಾಗೂ ಎಲ್ಲ ಮಹಾವಿದ್ಯಾಲಯಗಳ ಮಹಿಳಾ ಶಿಕ್ಷಕಿಯರು ಈ ಸಂಘಟನೆಯಲ್ಲಿ ಭಾಗಿಯಾಗಿರುತ್ತಾರೆ ಎಂದರು. ಸಮರಕ್ಕೂ ಬದ್ಧ. ನಾನಿದನ್ನು ಹೇಳ್ತೀನಿ, ಅದಕ್ಕೆ ನಮ್ಮನ್ನ ನೀವು ವಿರೋಧ ಮಾಡಬೇಡ್ರಿ, ನಿಮ್ಮನ್ನ ನಾವು ವಿರೋಧ ಮಾಡಂಗಿಲ್ಲ. ನೀವು ನಮ್ಮನ್ನ ವಿರೋಧ ಮಾಡಿದ್ರೆ ನಾವು ಅನಿವಾರ್ಯವಾಗಿ ನಿಮ್ಮನ್ನ ನಾವು ವಿರೋಧ ಮಾಡ್ಬೇಕಾಗತ್ತ ಅನ್ನುವಂತ ಸಂದೇಶವನ್ನ ನಾನು ಈ ಮೂಲಕ ನಮ್ಮನ್ನ ವಿರೋಧ ಮಾಡ್ತಾ ಇರುವಂತ ರಾಜ್ಯದ ಕೆಲವರು ನಾಯಕರಿಗೆ ಇದನ್ನ ನಾನು ಮುಟ್ಟಿಸ್ಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ಈಗೂ ನಾವು ಕೂಡಿ ಹೋಗೋಣ ಅಂತ ಹೇಳ್ತೀನಿ. ನೀವು ನಮಗ್ ಬೆಂಬಲ ಕೊಡ್ರಿ. ಹಿಂದೆ ಒಂದು ತಾಲೂಕಿನ ಒಂದು ಕಾರ್ಯಕ್ರಮ ಪ್ರೋತ್ಸಾಹ ಕೊಡಬೇಡ ಅಂತ ಹೇಳಿದ್ರು. ಅವ್ರು ಹೇಳಿ ನನ್ನ ಹೆಣ್ಣು ಮಕ್ಕಳಿಗೆ ನಾ ಪ್ರೋತ್ಸಾಹವನ್ನ ಕೊಡ್ತೀನಿ. ನೀ ನನಗೆ ವೋಟ್ ಹಾಕಿಲ್ಲ, ಆದ್ರೆ ರಾಜ್ಯದಾಗ ನಾನು ನೀನು ವೋಟ್ ಹಾಕೇನಿ. ನಿನ್ನಗ್ ವೋಟ್ ಬೇಕಂದ್ರೆ ನನ್ನ ಜೊತೆ ಚೆನ್ನಾಗಿರು, ನಾ ಹೆಣ್ಣು ಮಕ್ಳಿಗೆ ನಾನು ಏನು ಬೆಂಬಲ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಕೆಲವೊಬ್ರು ಬೇರೆಯವ್ರ ಮಾತು ಕೇಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲ ಸಂಘಗಳು ಒಗ್ಗಟ್ಟಾಗಿರ್ಬೇಕು. ಪುರುಷ ಪ್ರಧಾನ ಸಂಘಟನೆಗಳು ಇರ್ತಾರೆ. ನಮಗೆ ತಂತ್ರಗಾರಿಕೆ ಗೊತ್ತು, ನಮಗೂ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತು. ಹೀಗಾಗಿ ಈ ರಾಜ್ಯನ ಧಾರವಾಡದಲ್ಲೇ ಕುಂತು ರಾಷ್ಟ್ರ ಮಟ್ಟದಲ್ಲಿ ನಾ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ ಪ್ರತಿಯೊಬ್ಬರು ಯಾವ ರೀತಿ ಹೇಗೆ ಅನ್ನೋದನ್ನ ನಾವು ಅಲ್ಲೇ ಕುಂತು ತಿಳ್ಕೊಂಡು ಒಂದು ದಿಟ್ಟವಾದ ನಿರ್ಧಾರವನ್ನ ತಗೊಂಡು ಇವತ್ತು ಉದ್ಘಾಟನೆಯವರಿಗೆ ನಾವು ತಂದಿದ್ದೀವಿ ಅಂತ ಹೇಳಂದ್ರೆ ಅದು ನಮ್ಮ ಸಂಘದ ಶಕ್ತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. 2019ರಲ್ಲಿ ಸಂಘಟನೆ ಸ್ಥಾಪನೆ ಆದ್ಮೇಲೆ ಆಗಿನ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನ ಸಲ್ಲಿಸಿದ್ವಿ. ಹಲವಾರು ಸರ್ಕಾರಗಳು ಇವತ್ತು ಬಂದು ಹೋಗಿದ್ದಾವೆ. ಹಲವಾರು ಪುರುಷರ ದಿನಾಚರಣೆಗಳನ್ನ ಶಾಲೆಗಳಲ್ಲಿ ಆಚರಿಸಬೇಕು ಅಂತೇಳಿ ಆದೇಶವನ್ನ ಮಾಡ್ತಾ ಬಂದಿದ್ದಾರೆ. ವಾಲ್ಮೀಕಿ ಜಯಂತಿ ಇರ್ಬೋದು, ಬಸವಣ್ಣರವರ ಜಯಂತಿ ಇರ್ಬೋದು, ಕನಕದಾಸ ಜಯಂತಿ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು. ಹಲವಾರು ಶಿಕ್ಷಕರ ಸಂಘದಲ್ಲಿ ಸದಸ್ಯರಿದ್ದಾರೆ, ಅನುದಾನಿತ ಶಾಲಾ ಸಂಘದಲ್ಲಿ ಸದಸ್ಯರಿದ್ದಾರೆ, ನೌಕರರ ಸಂಘದಲ್ಲಿ ಸದಸ್ಯರಿದ್ದಾರೆ. ಎಲ್ಲರಿಗೂ ಪ್ರಶ್ನೆಯನ್ನ ಕೇಳುವ ಅಧಿಕಾರ ನಮಗೆ ಇದೆ ಇವತ್ತು. ಆದ್ರೆ ನೀವ್ಯಾರು ನಮ್ಮ ಸಂಘದ ಸದಸ್ಯರಿಲ್ಲ, ನಿಮಗೆ ನಮ್ಮನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಸಂಘ ಸ್ಥಾಪನೆಯಾಗಿತ್ತು. ಇವೆಲ್ಲ ಬಂದಾಗ ನಾವು ಒಂದು ಸುಂದರವಾದ ಮೂರ್ತಿ ಆಗೋಕೆ ಇವತ್ತು ಸಾಧ್ಯ ಇದೆ. ಇಲ್ಲಂದ್ರೆ ಸಾಧ್ಯ ಇಲ್ಲ ರೀ. ಸುಮ್ಮನೆ ನಾವು ನಡ್ಕೊಂತ ಹೋಗ್ಬೇಕಾದ್ರೆ ಯಾವುದೂ ಸಮಸ್ಯೆಗಳು ಬರ್ಲಿಲ್ಲ ಅಂದ್ರೆ ಅದರಿಂದ ನಾವೇನೂ ಕಲಿಯೋಕೆ ಇವತ್ತು ಸಾಧ್ಯ ಇಲ್ಲ. ಒಂದು ಸುಂದರವಾದ ಮೂರ್ತಿ ಆಗ್ಬೇಕಂದ್ರೆ 1000 ಹುಳಿಪೆಟ್ಟುಗಳು ಬಿದ್ದಾಗಲೇ ಒಂದು ಸುಂದರವಾದ ಮೂರ್ತಿ ಆಗಕ್ಕೆ ಇವತ್ತು ಸಾಧ್ಯ ಇದೆ. ಆ ಸಮಸ್ಯೆಗಳನ್ನ ಬರಬೇಡ ಅಂತ ಹೇಳಿದಾಗ ನಾವು ಆಹ್ವಾನ ಮಾಡ್ಬೇಕ. ಬಾ ನೀನ ನಾನು ನೋಡ್ತೀನಿ ಅಂತ ಹೇಳ್ಬೇಕ. ಅವಾಗ ನಮ್ ಕಡೆ ಸಮಸ್ಯೆಗಳನ್ನ ಬರುವುದಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೋಭಾ ಬಾಳಪ್ಕೋಳ್ ವಹಿಸಿ ಮಾತನಾಡಿದರು. ನಮ್ಮ ಶಿಕ್ಷಕರಿಗೆ ಸೇವೆಯ ಒಂದು ಭದ್ರತೆಯಲ್ಲಿ ಅಂದ್ರೆ ಸೇವಾ ಸಮಸ್ಯೆಗಳು ಏನಾದರೂ ಇದ್ದರೆ ನಮ್ಮಿಂದ ಸಾಧ್ಯವಾದರೆ ಸಮಸ್ಯೆಗಳನ್ನ ಬಗೆಹರಿಸುವುದು. ಇಲ್ಲದಿದ್ದರೆ KSPT ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ನೌಕರ ಸಂಘದ ಅಧ್ಯಕ್ಷರಿದ್ದಾರೆ. ಅವರೆಲ್ಲರನ್ನ ಒಟ್ಟುಗೂಡಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಸಾವಿತ್ರಿಬಾಯಿ ಫುಲೆ ಮಹಿಳಾ ನೌಕರರ ಫೆಡರೇಷನ್ ಅನ್ನು ಅಧಿಕೃತವಾಗಿ ಪ್ರಾರಂಭಿಸಿ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡಲಾಯಿತು ಮತ್ತು ಕಾಗವಾಡ ವಲಯದ CRC ಮಟ್ಟದ 10 ಶಾಲೆಗಳಿಗೆ ಉತ್ತಮ ಶಾಲೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಾರ್ಗದರ್ಶನವನ್ನ ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಜೊತೆಗೆ ಎಲ್ಲ ಶಿಕ್ಷಕಿಯರ ಸಮಸ್ಯೆಗಳನ್ನ ಈ ಸಂದರ್ಭದಲ್ಲಿ DK ಹಿರೇಮಠ್, NK ಮಾಕಾಳಿ, ರಾಜು ಕೋಳಿ, ಕುಮಾರ್ ಗಾನ್ಗೇರ್, ಅಶೋಕ್ ಮಗ್ದುಮ್, ಮಹೇಶ್ ಹಳ್ಳೊಳ್ಳಿ, ST ಸನಕರಿ, ಶೋಭಾ ಬಾಳಪ್ಕೋಳ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ SS ಭಾವಿ, ಪ್ರಾಥಮಿಕ ಶಿಕ್ಷಕರ ಸಂಘದ ಮಾರುತಿ ಸಂಕ್ಪಾಳ್, ಸಾವಿತ್ರಿಬಾಯಿ ಫುಲೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಮಾಳ್ಗೆ, ಖಜಾಂಚಿ ಸುರೇಖಾ ಗಡೆನ್ನವರ್, ರೈತ ಮಹಿಳೆ ದುಂಡವ್ವ ಸೇರಿದಂತೆ BRP,
ಸಿಆರ್ಪಿಗಳು, ವಿವಿಧ ಸಂಘಟನೆಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.